ದಸರಾ ಬಗ್ಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಪಬ್ಲಿಸಿಟಿಯಾಗಿ ದೊಡ್ಡ ಅಂದರೆ ಕೂಡಾಗಿ ಯಾರು ಎಲ್ಲೂ ಹೋಗ್ತಾ ಇದ್ದಿಲ್ಲ. ಏನೋ ಯಾವುದೇ ಒಂದು ಆಫೀಸ್ ಹೋಗಿದ್ರೆ 4 ಜನ ಬನ್ನಿ 5 ಜನ ಬನ್ನಿ ಅಂದರೆ ಇನ್ನೊಂದು 25 ಜನ ಈಚೆ ನಿಂತ್ಕೊಳ್ಳೋಕ್ಕಾಗಿಲ್ಲ. ಯಾವುದೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದರೂ ಒಂದು 5 ಜನ ಮುಂದಾಳರು ಹೋಗ್ಬೇಕು, ಯಾವುದೋ ಒಂದು ಅಧಿಕಾರದ ಸಲ್ಲಿಸ್ಬೇಕಾದ್ರೆ ಇನ್ನೊಂದಕ್ಕಾಗಲಿ. ಇದರಲ್ಲಿ ಕೋವಿಡ್ ಇರೋದ್ರಿಂದ ಸರ್ಕಾರನೇ ಕಾರಣ ಇದ್ದರೆ ಒಂದು 5 ಜನನೋ 10 ಜನನೋ ಹೋಗ್ಬೇಕಷ್ಟೇ. ಗುಂಪು ಈಗ ದಸರಾಗೆ ಈಗ ಸರಳ ದಸರಾ ಅಂತ ಮಾಡ್ತಾರೆ, ವಿಜೃಂಭಣೆ ದಸರಾ ಅಂತ ಮಾಡಿದ್ರೆ ಎಲ್ಲರೂ ಹೋಗ್ಬೋದಿತ್ತು ಬರ್ಬೋದಿತ್ತು. ಈ ನಮ್ಮ ಗ್ರೂಪ್ನ ಬೆಳೆಸಿ ಮತ್ತೆ ಮನೆ ಪತ್ರ ಸಲ್ಲಿಸಕ್ಕೆ ಹೋದ್ರು ಈಗ ಯಾರು ಸರ್ಕಾರದ ಇದ್ದೀವಿ ನಮ್ಮ ಕಟ್ಬಂದಕ್ಕೆ ಯಾರು ಕೇಳಿದ್ದಿಲ್ಲ. ಏನಂದ್ರೆ ನಮ್ಮ ಒಂದು ಉದ್ಯೋಗಕ್ಕೆ ನಮಗೆ ಸಪೋರ್ಟ್ ಕೊಡ್ತಾ ಯಾರು ನಮ್ಮ ಶಿಕ್ಷಣಕ್ಕೆ ಇನ್ನೊಂದಕ್ಕೆ ಅಂತ ಬೇಕಾದ್ರೆ ಅದೊಂದು ಮನವಿ ಸಲ್ಲಿಸಿ ಈ ದಸರಾ ಬಗ್ಗೆ ಇದು ಅಧಿಕಾರಿಗಳಿಗಾಗಲಿ ನಮ್ಮ ಸಪೋರ್ಟ್ ಕೊಡ್ತಾರೆ, ನಮಗೆ ಪಬ್ಲಿಕ್ ಕೊಡೋಣ ಅಂತ ಈಗ ನಮ್ಗೆ ಹೇಳೋಕ್ಕಾಗಲ್ಲ. ಅಧಿಕಾರಿಗಳಿಗೆ ಇಷ್ಟು ಜನ ಒಂದು ಏನೋ ಇಟ್ಕೊಟ್ಟಿರ್ತಾರೆ, ಪಾಸ್ ಕೊಟ್ಟಿರ್ತಾರೆ, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಒಂದು ನಮ್ಮ ಕೆಲಸ ಇರುವಾಗ ನಮಗೆ ಕಳೆದಾಗ್ಬೇಕಾದ್ರೆ ಎಲ್ಲ ಒಗ್ಗಟ್ಟಾಗಿ ಹೋಗಿ ಗಲಾಟೆ ಪಲಾಟೆ ಇದೊಂದು ಪ್ರತಿಯೊಂದು ಕೇಳೋಕ್ಕೂ ಅವಕಾಶ ಇರ್ತದೆ. ಮಿಕ್ಕಿದ್ದು ಯಾವುದಕ್ಕಾದ್ರೂ ನಾವು ಹೋಗ್ಬೇಕು ಬರ್ಬೇಕು ಅಂತ ಗುಂಪಾಗಿ ಹೋಗ್ಬೇಕಿಲ್ಲ. ಒಂದು 5 ಜನ ಹೋಗ್ಬೇಕು ಅಂತ ಇರುವಾಗ 5 ಜನ ಈ ಮುಂದಾಳಕ್ಕೂ ಈಗ ಒಂದು 5 ಜನ ಅವರೇ ಹೋಗ್ಬರ್ತಾರೆ. ಈಗ ಪರವಾಗಿ ಏನು ಮಾತಾಡ್ಬೇಕು ಅವ್ರು ಮಾತಾಡ್ತಾರೆ. ಈ ಸಭೆ ಸಮಾರಂಭಗಳಿಗೆ ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡಬೇಡಿ ಬನ್ನಿ. ಕೆಲವು ಲಾಸ್ಟ್ ಟೈಮಲ್ಲಿ ನಾನು ತಪ್ಪಿಸ್ಕೊಂಡಿದ್ದೆ ಒಂದ್ಸರಿಯಿಂದ ನಾವೇನು ಬಂದಿದ್ದೀವಿ ಅಂತ ಹೇಳಲ್ಲ, ತಪ್ಪದೆ ಬನ್ನಿ. ಇದನ್ನ ಗುಂಪನ್ನ ದೊಡ್ಡದು ಮಾಡಿ ನೀವು ಬನ್ನಿ, ನಿಮ್ಮ ಜೊತೆಗೆ ಇನ್ನೊಂದು 5 ಜನ ಸೇರಿಸಿ, ಅವ್ರ ಜೊತೆ ಅವರೊಂದು 5 ಜನ ಸೇರಿಸ್ತಾರೆ. ನಮ್ಮ ಗುಂಪನ್ನ ದೊಡ್ಡದು ಮಾಡಿ ಅಂತ ಹೇಳ್ತಾ, ಮತ್ತೆ ಈಗ ಕುಮಾರ್ ಅವರು ಹೇಳಿದ್ರು ಮೆಸೇಜ್ ಹಾಕೋದು ಮಾಡೋದು ಅಂತ. ನಮ್ಮ ಸಾರ್ವಜನಿಕರು ಯಾವ್ದಾದ್ರು ಇದ್ರೆ ಹಾಕಿ, ನಿಮ್ಮ ಅಕ್ಕ ತಂಗಿಯರು ಬರ್ಬೋದು ಅಥವಾ ನಿಮ್ಮ ಬರ್ಬೋದು, ಗ್ರೂಪ್ಗೆ ಹಾಕೊಳ್ಳಿ. ನಿಮ್ಮ ಸ್ವಂತ ಪರ್ಸನಲ್ ಇರೋದಕ್ಕೆ ಅದಕ್ಕೆ ಹಾಕೊಳ್ಳಿ. ದಕ್ಷಿಣ ವೇದಿಕೆಯಲ್ಲಿ ಎಷ್ಟು ನಡೀಬೇಕು ಅಷ್ಟೇ ನಡೀಲಿ. ಸಿಕ್ಕಿದ್ದು ಯಾವ್ದಾರ ಒಂದು ತೊಂದರೆಗಳಿದ್ರೆ ಅದನ್ನ ಮೆಸೇಜ್ ತಿಳಿಸಿ. ಯಾವ್ದಾರು ನಿಮ್ಮ ಮನೆ ಪಕ್ಕದಲ್ಲಿ ಏನೋ ಒಂದು ಆಕಸ್ಮಿಕವಾಗಿ ಏನೋ ಒಂದು ಘಟನೆ ಯಾರಿಗೂ ಆಗೋದು ಬೇಡ, ಆಯ್ತದೆ ಅಂಥದ್ರಿಂದ ಮೆಸೇಜ್ ಹಾಕಿ ಗ್ರೂಪ್ಗೆ ತಿಳಿಸಿ. ಮಿಕ್ಕಿದ ಬೇಡದ ವಿಷಯಗಳನ್ನು ಗ್ರೂಪ್ಗೆ ಯಾವ್ದಕ್ಕೂ ಹಾಕ್ಬೇಡಿ ಅಂತ ಹೇಳಿ ಇದೊಂದು ಸಭೆಗಳನ್ನ ಯಾವಾಗ ಇವರು ಕುಮಾರವರು ಮೆಸೇಜ್ ಹಾಕ್ತಾರೆ ಅವಾಗೆಲ್ಲ ಕೈ ಜೋಡಿಸಿ ಎಲ್ಲ ಪ್ರತಿಯೊಬ್ಬರು ಬನ್ನಿ. ಇವತ್ತು ಬಂದಿದ್ದು ನಮ್ಗೆ ಇಲ್ಲೇನು ಕೇಳಿಲ್ಲ ಹೇಳಿಲ್ಲ, ನಾನು ಯಾರು ಮಾತಾಡ್ತಿಲ್ಲ ಅಂತ ಇಲ್ಲಿ ಯಾರು ಮನವೆಲ್ಲ ಸಿಕ್ಕೋಬೇಡಿ. ಈಗ 10 ಜನ ಮಾತಾಡುವಾಗ ಒಬ್ರು ಕೈ ತಪ್ಪೋಯ್ತದೆ, ಯಾರು ಮಾತಾಡ್ತಿರ್ಕಿಲ್ಲ, ಅದನ್ನೆಲ್ಲ ಅವ್ರು ಇಟ್ಕೊಂಡಂಗೆ ಗುಂಪಲ್ಲಿ ಎಲ್ಲ ಮಾತಾಡುತ್ತಾ ಒಂದು ಏನೇನೋ ಕಷ್ಟ ಕೇಳಬೇಕು ಅಂತಂದ್ರೆ ಕೇಳಿ. ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಎಲ್ಲರೂ ಇರ್ತಾರೆ, ಅವ್ರು ಕೇಳಿ. ಸಮಸ್ಯೆ ಅವರನ್ನ ಆದಷ್ಟು ಮಾಡ್ತಾರೆ. ಆಗಲಿದ್ದೋ ಮಾಡಿ ಅಂತಂದ್ರೆ ಅವ್ರ ಕೈಲಿ ಏನೋ ಶಕ್ತಿ ಇರಕ್ಕಿಲ್ಲ, ಅವ್ರಿಂದ ಏನು ಸರ್ಕಾರದಿಂದ ಅವ್ರಿಗೇನೋ ಒಂದು ಸಪೋರ್ಟ್ ಮಾಡಿಕ್ಕಿಲ್ಲ. ಒಂದು ಸ್ವಯಂಸೇವಕ ಮಾಡಬೇಕು. ನಾವು ನೀವೆಲ್ಲ ಸೇರಿ 10 ರೂಪಾಯಿ ಹಾಕ್ತಾರೆ, ಇನ್ನೊಬ್ರು 5 ರೂಪಾಯಿ ಕೊಡ್ಬೋದು. 5 ರೂಪಾಯಿ ಒಂದು ಮುಂದಿನ ಖರ್ಚು ಯಾವ್ದಾದ್ರು ಇದ್ದೇ ಇರ್ತಾರೆ. ಅದು ಬಿಟ್ಟು ನಾವು ಬಂದಿದ್ದೀವಿ ನಮ್ಗೇನು ಸಪೋರ್ಟ್ ಮಾಡಿಲ್ಲ ಅಂತ ಯಾರು ಕೇಳಬೇಡಿ. ನಮ್ಮ ಕೈಲಾದಷ್ಟು ನಾವು ಕೋವಿಡಲ್ಲಿ ಅಕ್ಕಿ ಕೊಟ್ಟು ನಾವು ಪ್ರತಿಯೊಂದು ಏನೇನೋ ಎಷ್ಟಾಗ್ತದೋ ಅಷ್ಟು ಮಾಡ್ಬೋದು. ಹಂಗೆಲ್ಲ ಒಂದು ಸಪೋರ್ಟ್ ಕೈ ಸೇರಿದ್ರೆ ಪ್ರತಿಯೊಬ್ಬರು ಮಾಡೋಕ್ಕೆ ಅವಕಾಶ ಇರುತ್ತೆ. ಈಗ ಜನಪರ ವೇದಿಕೆಯಿಂದ ನಾನು ಜಿಲ್ಲಾ ಉಪಾಧ್ಯಕ್ಷ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ನಾವು ಹೇಳಿದಾಗ ನೀವು ಎದ್ದು ಮಾತಾಡಬೇಕು. ಹಂಗಾಗ್ಲಿ ನಿಮ್ಮದೇನಾದ್ರು ನಿಮ್ಮ ಸಮಸ್ಯೆ ಹೇಳಿ. ಕರ್ನಾಟಕ ಜನಪರ ವೇದಿಕೆಯ ಗೌರವಾನ್ವಿತ ರಾಜ್ಯಾಧ್ಯಕ್ಷರು ಸೋಮೇಗೌಡರವರೇ, ಕರ್ನಾಟಕ ಜನಪರ ವೇದಿಕೆಯ ಗೌರವಾಧ್ಯಕ್ಷರಾದ ಮಲ್ಲೇಗೌಡರವರೇ, ಮತ್ತೆ ಕರ್ನಾಟಕ ಜನಪರ ವೇದಿಕೆಯ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಯಾದ ಕುಮಾರ್ ಅವರೇ, ಎಲ್ಲ ಗಣ್ಯರೇ ಹಾಗೂ ಕನ್ನಡ ಅಪ್ಪನಿಗೆ
ತುಂಬಾ ವಿಜೃಂಭಣೆಯನ್ನು ಮಾಡಬೇಕಾಗಲ್ಲ, ಸರಳವಾಗಿ ಮಾಡಬೇಕು ಅಂತೇಳಿ ಸರ್ಕಾರ ಅದ್ರ ಬಗ್ಗೆ ಕಟ್ಟುನಿಟ್ಟಾಗಿ ಜಾರಿ ಮಾಡೋದಕ್ಕೆ ಹೇಳಿ ಈ ಸಭೆ ಪ್ರಸ್ತಾಪ ಮಾಡ್ತಾವೆ. ಅದರಂತೆ ನಾಡಹಬ್ಬ ನಾವು ಮೈಸೂರು ದಸರಾ ನಾಡಹಬ್ಬ ಏನು ರಾಜನ ಪರಂಪರೆಯಿಂದ ಬಂದಂಥ ಒಂದು ನಾಡಹಬ್ಬ. ಇವತ್ತು ಆ ನಾಡಹಬ್ಬ ನಿಲ್ಲಿಸೋದಿಲ್ಲ, ಅದನ್ನು ಮಾಡೇ ಮಾಡ್ತದೆ ಅಂತ ಸರ್ಕಾರ ಮಾಡ್ತದೆ. ಆದರೆ ನಾವು ಮಾಡಬೇಕಂತ ಚಟುವಟಿಕೆ, ನಾವು ಮಾಡಬೇಕಂತ ವೇದಿಕೆ ಸಿದ್ಧತೆ, ನಾವು ತಿಳ್ಕೋಬೇಕಾದಂಥ ವಿಚಾರಗಳು, ನಾವು ಈ ವೇದಿಕೆಗೆ ಏನು ತಂದಿದ್ದೀವಿ, ಈ ವೇದಿಕೆ ಏನಾಗ್ತಾ ಇದೆ, ಈ ವೇದಿಕೆ ಅಂದ್ರೆ ಏನು, ಈ ವೇದಿಕೆಯಲ್ಲಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು, ಗೌರವ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಇತರೆ ಎಲ್ಲ ಪದಾಧಿಕಾರಿಗಳು ಎಲ್ಲ ಮಹಿಳಾ ಘಟಕ ಇರ್ಬೋದು, ಎಲ್ಲ ವತಿಯಿಂದ ಈ ಕಾರ್ಯಕ್ರಮನ ಜನಪರ ವೇದಿಕೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದ ಉದ್ದೇಶ ಏನು, ನಾವು ಕಾನೂನು ಚೌಕಟ್ಟಲ್ಲಿ ಎಲ್ಲಿ ಅನ್ಯಾಯ ಆಗ್ತದೆ ಆ ಸ್ಥಳದಲ್ಲಿ ಹೋಗಿ ನಾವು ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಯಾರು ಅವರನ್ನ ನಿರ್ಲಕ್ಷ್ಯ ಮಾಡಿ ನ್ಯಾಯಬದ್ಧವಾಗಿ ಚೌಕಟ್ಟಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಿಲ್ವೋ ಅಲ್ಲಿ ನಮ್ಮ ಜನಪರ ವೇದಿಕೆ ಅಲ್ಲಿ ಇರಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಜೊತೆಗೆ ನಾವು ಈ ಜನಪರ ವೇದಿಕೆ ಕಾರ್ಯಕ್ರಮ ಈ ಕರ್ನಾಟಕದಲ್ಲಿ ಕರ್ನಾಟಕ ಜನಪರ ವೇದಿಕೆ ಅಂತ ಹೇಳಿದ್ರೆ ನಮ್ಮ ಮೈಸೂರು ಜಿಲ್ಲೆಯಿಂದ ಪ್ರಾರಂಭ ಆಗಬೇಕು. ಎಲ್ಲ ಜಿಲ್ಲೆಯಲ್ಲೂ ಕೂಡ ಅದನ್ನ ನಮ್ಮ ಕರ್ನಾಟಕ ಜನಪರ ವೇದಿಕೆ ಎದ್ದು ಕಾಣಬೇಕು ಅಂತ ಕೆಲಸನ ನಾವು ನಮ್ಮ ವೇದಿಕೆ ಮೂಲಕವಾಗಿ ನಾವು ತೋರ್ಪಡಿಸ್ಬೇಕು. ಯಾವ ರೀತಿ ತೋರ್ಪಡಿಸ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಈ ಮೀಟಿಂಗಿನೆಲ್ಲ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ. ಕೆಲವರು ಏನೋ ಕಾರಣಾಂತರದಿಂದ ಗೈರುಹಾಜರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಸೇರಿಸಿ ನಾನು ಹೇಳೋದಿಷ್ಟೇ, ನಾವು ನ್ಯಾಯಬದ್ಧವಾಗಿ, ಧಾರ್ಮಿಕವಾಗಿ, ಸಂವಿಧಾನಿಕವಾಗಿ, ಅಸಂಬಂಧಿತವಾಗಿ ನಾವು ಮಾಡಕ್ಕೆ ಯಾವುದೇ ಕಾರಣಕ್ಕೂ ನಮಗೆ ಅಧಿಕಾರವಿಲ್ಲ, ನಾವು ಮಾಡಲಿಕ್ಕೆ ಆಗೋದಿಲ್ಲ. ಲೀಗಲ್ ಆಗಿ ನಾವು ಏನು ಮಾಡಬೇಕು ಅಂತ ಮಾಡೋಣ. ಅನ್ಲೀಗಲ್ ಆಗಿ ನಾವು ಯಾವುದನ್ನು ನೆಗೆಟಿವ್ ಥಿಂಕ್ ಮಾಡೋದು ಬೇಡ. ನಾವು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡೋಣ. ನಾವು ಮಾಡ್ತಕ್ಕಂಥ ಕಾರ್ಯ ಸಾರ್ವಜನಿಕವಾಗಿ ಒಳ್ಳೆಯ ಕೆಲಸಗಳು ಮತ್ತೆ ಆ ಸಕಾಲಿಕೆಯನ್ನು ಸಿಕ್ತಂತ ಸವಲತ್ತುಗಳನ್ನ ಸರ್ಕಾರದಿಂದ ಏನಾದ್ರು ಅವರಿಗೆ ಅನ್ಯಾಯ ಆಗಿದ್ರೆ ಸಕಾಲಕ್ಕೆ ಅವರಿಗೆ ಕೊಡಿಸೋದ್ರ ವ್ಯವಸ್ಥಿತವಾಗಿ ನಾವು ಅದನ್ನು ಹೋರಾಟ ಮಾಡ್ತಾರೋ ಅಥವಾ ಮನವಿ ಮಾಡೋದು ನಾವು ಮಾಡೋಣ ಅಂತೇಳಿ ಈ ಸಭೆಯಲ್ಲಿ ಎಲ್ಲರೂ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ. ಕೆಲವು ವಿಚಾರಗಳು ಈಗಾಗಲೇ ಸುಮಾರು 1.5 ವರ್ಷ ಆಯ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಜನಪರ ವೇದಿಕೆ ಈಗ ಏನು ನಮ್ಮ ಸಂಘಟನೆಯಾಗಿ ನಮ್ಮ ಜನಪರ ವೇದಿಕೆ ಆದ ನಂತರ ಈಗಾಗಲೇ ಹೆಚ್ಚು ಕಡಿಮೆ 1 ವರ್ಷ ಆಯಿತು. ಕೊರೋನಾ ಬಂದು ಲಾಕ್ಡೌನ್ ಆಯಿತು, ಇಡೀ ರಾಜ್ಯದಲ್ಲಿ ಲಾಕ್ಡೌನ್ ಆಯಿತು. ಎಲ್ಲೂ ನಾವು ಸಭೆ ಸಮಾರಂಭ ನಡೆಸಲಿಕ್ಕಾಗಲಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರದಿಂದ ಎಲ್ಲೂ ಜನ ಗುಂಸೇರಾಗಿಲ್ಲ, ಎಲ್ಲೂ ಯಾವುದೇ ಕಚೇರಿಗೆ ಒಟ್ಟಿಗೆ ಹೋಗಿಲ್ಲ ಅಂತೇಳಿ ಒಂದು ಕಟ್ಟುನಿಟ್ಟು ಆದೇಶ ಕೊಡ್ತು. ಆದೇಶದ ಕಡೆಗೆ ನಮ್ಮ ರಾಜ್ಯಾಧ್ಯಕ್ಷರು ಜೊತೆಗೆಲ್ಲ ಗೌರವಿತ ಪದಾಧಿಕಾರಿಗಳು ಇದನ್ನ ಮಾಡಬೇಕು ಅಂತೇಳಿ ಇದನ್ನ ಈ ಜನಪರ ವೇದಿಕೆನ ಕಾರ್ಯವನ್ನು ತಂದು ನಾವು ಚಳವಳಿಗೆ ಮಾಡೋದಾಗ್ಲಿ ಅಥವಾ ಹೋರಾಟ ಮಾಡೋ ಮೂಲಕವಾಗ್ಲಿ ಎಲ್ಲಿ ರೈತರಾಗಿರ್ಬೋದು, ಕಡುಬಡವರಾಗಿರ್ಬೋದು, ದೀನದಲಿತರಿರ್ಬೋದು, ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅದನ್ನ ಖಂಡಿಸಿ ನ್ಯಾಯ ಕೊಡಿಸುವಂತ ವ್ಯವಸ್ಥೆ ಮಾಡಿ, ಇವತ್ತು ಅಧಿಕಾರಿಗಳು ಎಲ್ಲ ನಿರ್ಲಕ್ಷ್ಯ ಮಾಡಿ ಎಲ್ಲಿ ತಾರತಮ್ಯ ಮಾಡ್ತಾರೆ, ಅಲ್ಲಿ ಎಲ್ಲೆಲ್ಲಿ ತಾರತಮ್ಯ ಮಾಡ್ತಾರೆ ಅಲ್ಲಿ ನಮ್ಮ ವೇದಿಕೆಯ ಸಿದ್ಧತೆ ಮತ್ತು ನಿರ್ಣಯಗಳನ್ನು ತಗೊಂಡು ಸಕಾಲಕ್ಕೆ ಎಲ್ಲ ವರ್ಗದ ಜನರಿಗೆ ಏನ್ ಸರ್ಕಾರದಲ್ಲಿ ಕಾಂಗ್ರೆಸ್ ಏನಿದೆ ಪ್ರಸಿದ್ಧ ಪ್ರಕಾರವಾಗಿ ಏನ್ ತಲುಪಬೇಕು ಅದನ್ನೆಲ್ಲ ನೇರವಾಗಿ ತಲುಪುವಂತ
ವೇದಿಕೆ ಮೂಲಕವಾಗಿ ಅದನ್ನ ತಲುಪಿಸುವ ವ್ಯವಸ್ಥೆನ ವೇದಿಕೆ ಮೂಲಕವಾಗಿ ಮಾಡಬೇಕು ಅಂತೇಳಿ ಈ ವೇದಿಕೆಯ ಒಂದು ಕಾರಣ. ಈಗ ಸಾಕಷ್ಟು ತಮಗೆಲ್ಲ ಗೊತ್ತಿರೋ ವಿಚಾರ, ಸರ್ಕಾರದಲ್ಲಿ ಯಾವ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ನಾವು ವೇದಿಕೆ ಎಲ್ಲ ಒಂದ್ ಮನೆ ಜನ ಇಲ್ಲಿ. ನಮ್ಮ ಗುರಿ ನಾವು ಇಲ್ಲಿ ಈ ವೇದಿಕೆ ಮುಖಾಂತರವಾಗಿ ಹಲವಾರು ಕೆಲಸಗಳನ್ನ ಮಾಡಿಕೊಳ್ಳುವಂತ ಸಂದರ್ಭ ನಮಗೆ ಸದಾವಕಾಶ, ನಮಗೆ ಕಾಲಾವಕಾಶ ನಮಗೆ ಬಂದಿದೆ. ಅದನ್ನ ಸುದೀರ್ಘವಾಗಿ ಅದನ್ನ ಯೋಚಿಸಿ ಅವಶ್ಯಕಂತ ಏನು ಸವಲತ್ತುಗಳಿರ್ಬೋದು, ಸಾಕಷ್ಟು ಸರ್ಕಾರದಲ್ಲಿ ಸವಲತ್ತುಗಳು ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಅದೆಲ್ಲ ಕಾಗದ ಮೂಲಕವಾಗಿ ಹಂಗೆ ಪೆಂಡಿಂಗ್ ಇದೆ. ಯಾರು ಪ್ರಬಲವಾದ ರಾಜಕಾರಣದಲ್ಲಿ ಯಾರು ಉನ್ನತ ಬೆಳೆದಿರ್ತಾರೆ ಅವ್ರ ಮೂಲಕ ಅದನ್ನು ಪಡ್ಕೋತಾರೆ. ಅವ್ರ ಅಧಿಕಾರ ಮುಗಿದ ನಂತರ ಅದು ಅನುಮೋದನೆಯಾಗಿ ಕೂಡ ಅದು ಹಾಗೆ ಇರ್ತದೆ. ಕೆಲವು ಸಾಕಷ್ಟು ಎಲ್ಲ ಪದಾಧಿಕಾರಿಗಳು ಕೆಲವು ಅವ್ರದೇ ಆದಂತ ಒಂದು ಸ್ವಯಂ ಉದ್ಯೋಗ ಇರ್ಬೋದು, ಅಥವಾ ಬೇರೆ ಯಾವುದೇ ಚಟುವಟಿಕೆ ಇರ್ಬೋದು, ಅಥವಾ ಅವರ ಕೃಷಿ ಆಗಿರ್ಬೋದು, ಅಥವಾ ಅವರ ಏನೋ ಸ್ವಯಂ ಉದ್ಯೋಗ ಇರ್ಬೋದು, ಅವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಕೆಲವು ಸರ್ಕಾರಕ್ಕೆ ಅವರ ಪಾಲುಗಳನ್ನು ಸಲ್ಲಿಸಿ ಅವರು ಅರ್ಜಿಗಳನ್ನು ಕೂಡ ಹಾಕಿದ್ದಾರೆ. ಅವರು ಕೂಡ ಇಲ್ಲಿ ಇರ್ಬೋದು ಅನ್ಕೋತೀನಿ ನಾನು. ಅವ್ರಿಗೆ ನೇರವಾಗಿ ತಕ್ಕೊಳ್ಳಿಕ್ಕೆ ಮತ್ತೆ ಕೊಡಿಸಲಿಕ್ಕೆ ಯಾರೇ ಜವಾಬ್ದಾರಿತವಾಗಿ ಯಾವ ಅಧಿಕಾರಿನ ಹೋಗಿ ಒಬ್ಬರು ಹೋಗಿ ಭೇಟಿ ಮಾಡಕ್ ಆಗಲ್ಲ. ಒಬ್ರು ಭೇಟಿ ಮಾಡಿದ್ರೆ ಅವರು ನಾನು ಮಾಡ್ತೀನಿ ಅಂತ ಹೇಳ್ತಾರೆ, ಅದು 2 ವರ್ಷ ಮಾಡ್ತಾ ಹೋಗ್ತಾರೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆಯಪ್ಪ, 5 ವರ್ಷ ಅಧಿಕಾರ ಜನರೇ ಸೃಷ್ಟಿ ಮಾಡಿ ಒಬ್ಬ ಎಲೆಕ್ಟೆಡ್ ಬಾಡಿ ಅಂತ ಹೇಳಿ ಒಬ್ಬನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಅವ್ರ ಮುಖಾಂತರವಾಗಿ ಕೆಲಸ ಆಗ್ಬೇಕು. ಆ ಅಧಿಕಾರ 5 ವರ್ಷ ಕಳೆದ ನಂತರ ಅವ್ರಿಗೆ ಯಾವುದೇ ತರದ ಹಕ್ಕಿರೋದಿಲ್ಲ. ಮತ್ತೆ ಅವ್ರಿಗೆ ಎಷ್ಟೋ ಕೆಲಸ ಮಾಡಕ್ಕೆ 50% ಮಾಡ್ತಾರೆ, 50% ಹಾಗೆ ಮೊಟ್ಟಾಗುತ್ತೆ. ಸಾಕಷ್ಟು ಅಂಗವಿಕಲರಿದ್ದಾರೆ ನಮ್ಮಲ್ಲಿ. ಈಗ ನಾನು ನೋಡ್ಬಿಟ್ಟಿಗೆ ಸಾಕಷ್ಟು ಅಂಗವಿಕಲರಿದ್ದಾರೆ. ಅವ್ರಿಗೆ ಸರ್ಕಾರದಿಂದ ಸಹಾಯಧನ ಅಂತೇಳಿ 75% ಅವರ ಅಂಗವಿಕಲತೆ ಏನಾದ್ರು ಹೊಂದಿದ್ದೆ ಸರ್ಟಿಫಿಕೇಟ್ ಏನಾದ್ರು ಒಂದು ದೃಢೀಕರಣ ತಗೊಂಡಿದ್ರೆ ಹಿಂದೆ ಇದ್ದಂತ ಒಂದು ಅವರಿಗೆ ಸಹಾಯಧನ ಅಂತ ಕೊಡ್ತಾ ಇತ್ತು ಪೆನ್ಷನ್ ರೂಪದಲ್ಲಿ. 1,500ರಿಂದ 2,500ವರೆಗೆ ಕೊಡ್ತಾ ಇತ್ತು. ಈಗ ಹೆಚ್ಚಿಗೆ ಆಗಿರ್ಬೋದು ಗೊತ್ತಿಲ್ಲ ನಾನು. ಅದನ್ನ ಡಿಸ್ಟ್ರಿಕ್ಟ್ ಆಫೀಸರ್ ಬರೀಬೇಕು, ಅದನ್ನ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಸರ್ಟಿಫಿಕೇಟ್ ಕೊಡ್ಬೇಕು ಅದನ್ನ. ಆಮೇಲೆ ಕೆಲವು ವಯಸ್ಸಾದವರಿಗೆ ಅವರಿಗೆ ಸದಸ್ಯ ರಕ್ಷಣೆ ಮಾಡ್ತಾರೆ. 65 ವರ್ಷ ಮೇಲ್ಪಟ್ಟಿರೋರಿಗೆ ಅವರಿಗೆ ಈಗ ಸರ್ಕಾರದಿಂದ 1,000 ರೂಪಾಯಿ ಕೊಡಬೇಕು ಅಂತ ಒಂದು ಆದೇಶ ಇದೆ, ತಗೋತಾ ಇದೆ. ಕೆಲವರಿಗೆ ಆಧಾರ್ ಕಾರ್ಡ್ ಹೆಚ್ಚು ಕಡಿಮೆ ಇದೆ, ಕೆಲವರಿಗೆ ಐಡೆಂಟಿ ಕಾರ್ಡ್ ಕಡಿಮೆ ಇದೆ. ಅವ್ರಿಗೆ ಆಲ್ರೆಡಿ 80 ವರ್ಷ ಆಗಿದೆ, ಅವ್ರಿಗೆ 53 ವರ್ಷ ತೋರಿಸ್ತಾ ಇದೆ. ಅಲ್ಲಿ ಅಧಿಕಾರಿಗಳ ಸಂಪರ್ಕ ಮಾಡೋಕ್ಕಾಗಲ್ಲ. ಸಂಪರ್ಕ ಮಾಡೋದಕ್ಕೆ ಅದಕ್ಕೆ ಟಿಪ್ಪಣಿ ಮಾಡಿ ಅವ್ರು ಮಾಡಲಿಕ್ಕೆ ವಿಧಾನಗಳು ಗೊತ್ತಿಲ್ಲ. ಅಂತ ವ್ಯವಸ್ಥಿತವಾದಂತ ಅಂತ ಸರ್ಕಾರದಿಂದ ಬರುವಂತ ಕೆಲಸನ ನಮ್ಮ ವೇದಿಕೆ ಮೂಲಕವಾಗಿ ಯಾರಾದ್ರೂ ಒಬ್ರು ನಿಂತ್ಕೊಂಡು ಮಾಡಿಸಿದ್ರೆ ನಮ್ಮ ವೇದಿಕೆ ಅವರಿಗೆ ಒಂದು ಸಹಾಯ ಮಾಡಬೇಕಾಗುತ್ತೆ. ನಮ್ಮ ವೇದಿಕೆ ನಾವು ಇವತ್ತು ನೆನ್ಕೊಂಡು ಬರ್ತಕ್ಕಂಥ ಏನ್ ಸರ್ಕಾರದಿಂದ ಬರ್ತಕ್ಕಂಥ ಅವ್ರ ಪಿಂಚಣಿನ ಅವ್ರು ಊಟ ಮಾಡೋ ಸಂದರ್ಭದಲ್ಲಿ ನಮ್ಮ ವೇದಿಕೆ ನೆನ್ಕೋತಾರೆ ಅಂತೇಳಿ ನಾನು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡೋಕೆ ಇಷ್ಟಪಡ್ತಾ ಇದ್ದೀನಿ. ದಯಮಾಡಿ ಕೆಲವು ಪಡಿತರ ಚೀಟಿ ಅಂದ್ರೆ ಆಹಾರ ರೇಷನ್ ಪಡ್ಕೊಳ್ಳೋಕ್ಕೂ ಕೂಡ ಇಲ್ಲ. ಅವರಿಗೆ ಕೆಲವೊಂದು ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಎಲ್ಲರೂ ನಮಗೆ ಯಾವುದೇ ತರದ ಸವಲತ್ತು ಸಿಗೋಲ್ಲ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಐಡಿ ಕಾರ್ಡು, ವಾಸಸ್ಥಳ ಕಾರ್ಡ್ ಹೋಗ ಇಷ್ಟು ಸಂಪೂರ್ಣವಾಗಿರ್ಬೇಕಾಗ್ತದೆ ಯಾವುದೇ ಸವಲತ್ತುಗಳು ಪಡ್ಕೊಳ್ಳೋಕೆ. ನಮಗೆ ಏನು ಸಿಗ್ತಾ ಇಲ್ಲಪ್ಪ, ಎಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸರ್ಕಾರದಲ್ಲಿ ಯಾವುದು ಕಡಿಮೆ ಇಲ್ಲ. ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ಇದೆಯಲ್ಲ, ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ಎಲ್ಲಕ್ಕೂ ಅದನ್ನ ಸಮರ್ಥನೆ ಮಾಡಿ ಅದನ್ನೇ ಡಿಮ್ಯಾಂಡ್ ಮಾಡ್ತಾರೆ ಅದೇ ಸರ್ಕಾರ. ಜನ ಸಹಕಾರ ಕೊಟ್ಟರೆ ಸರ್ಕಾರ ಜನಗಳ ಮುಂದೆ ಜನಕ್ಕೆ ಸರ್ಕಾರ ಹಂಚಿ ಅವರಿಗೆ ಸವಲತ್ತುಗಳನ್ನು ಪಡ್ಕೊಳ್ಳುವಂತ ವ್ಯವಸ್ಥಿತವಾಗಿ ಸರ್ಕಾರ ಸಂವಿಧಾನಬದ್ಧವಾಗಿ ಕಾನ್ಸ್ಟಿಟ್ಯೂಷನ್ ಏನಿದೆ ಆ ಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಏನಾಗಿದೆ, ನಮ್ಮಲ್ಲಿ ಕೆಲವು ವಿಚಾರಗಳು, ಅವ್ರ ಜಮೀನು ವಿಚಾರ ಇರ್ಬೋದು, 1 ಎಕರೆ 2 ಎಕರೆ 3 ಎಕರೆ 5 ಎಕರೆ ಇರ್ತದೆ. ಅವ್ರಿಗೆ ಯಾರೋ
ಪಂಚಭೂತದ ಆಸ್ತಿ ಅದು. ಅವ್ರಿಗೆ RTC ಇರೋದಿಲ್ಲ, ಜೊತೆಗೆ ಅವ್ರ ಹೆಸರು ಇರ್ತದೆ. ಅವ್ರಿಗೆ ಅವ್ರ ಹೆಸರು ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ. ಅದು ಗೊತ್ತಿಲ್ಲ ಎಲ್ಲೋ ಹೋಗ್ಬೇಕು ಅಂತ. ರೆವಿನ್ಯೂ ಇಲಾಖೆ ಎಲ್ಲೋ ಮಾಡಿಸ್ಕೋಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಸರ್ಕಾರದಿಂದ ಇದು ವರ್ಷ ಮುಂದೆ 25,000 ಅಂತೆ ಅವ್ರಿಗೆ ಎಲ್ಲಾ ರೀತಿಯ ಒಂದು ಸಹಾಯಗಳ ಮಾಡಿ ಸರ್ಕಾರ ಮನ್ನಾ ಕೊಡ್ತಾ ಇದೆ. ತಕ್ಕೊಂಡಂತ ಕೃಷಿ ಸಾಲಗಳಲ್ಲಿ ಏನು KCC ಅಂತ ಹೇಳ್ತಾರೆ, ಕೃಷಿ ಸಹಕಾರ ಸಹಕಾರ ಸಂಘ ಇದು ಸಾಲಮೂಲಕವಾಗಿ ಅವ್ರಗಳಿಗೆಲ್ಲ. ಆಮೇಲೆ ಎಷ್ಟೋ ಜನ ಅಣ್ಣ ತಮ್ಮದಿದ್ದಾರೆ, 4 ಎಕರೆ ಜಮೀನಿದೆ, 4 ಜನ ಅಣ್ಣ ತಮ್ಮದಿದ್ದಾರೆ, 5 ಜನ ಅಣ್ಣ ತಮ್ಮದಿದ್ದಾರೆ. ಅವ್ರು ವಿಭಾಗ ಮಾಡ್ತಾರೆ. ಅವ್ರಿಗೆ ಯಾಕೋ ತಂದೆ ಇದೆ, ಸ್ವಾಮಿ ಹೆಂಗೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸರ್ಕಾರದಿಂದ 4 ಎಕರೆ 4 ಜನ ಮಾಡಬೇಕು ಅಂತ 1 ಲಕ್ಷ ಯಾರು ಒಂದು ಕಡೆ ಉದ್ದಾರ ಆಗ್ತಾರೆ ರೈತರು ಅಂತ ಕೆಲಸ. ಅವ್ರಿಗೆ ಗೊತ್ತಿದೆ ಅಂದ್ರೆ ಏನಾದ್ರು ನಮ್ಮ ಈ ವೇದಿಕೆ ಮೂಲಕವಾಗಿ ಏನಾದ್ರು ವೇದಿಕೆ ಅಂದ್ಕೊಂಡ್ರೆ ಅದನ್ನ ನಿಂತ್ಕೊಂಡು ಅವರಿಗೆ ಮಾಡಿಕೊಳ್ಳುವಂಥ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತ ರಾಜ್ಯಾಧ್ಯಕ್ಷರಿಂದ ಜೊತೆಗೆ ಕೆಲವು ವಿಚಾರಗಳನ್ನ ನಾವಿನ್ನೂ ತಿಳ್ಕೊಳ್ಳುವಂಥ ವಿಚಾರಗಳು ಸಾಕಷ್ಟು ಇದೆ. ನಾವು ಸರ್ಕಾರದಲ್ಲಿ ನಮ್ಮನ್ನ ನಾನು ಮೆಸೇಜ್ ಹಾಕಿದ್ದೆ ಪ್ರಧಾನ ಕಾರ್ಯದರ್ಶಿಯವರೇ ಮೆಸೇಜ್ ಹಾಕಿದ್ದೆ. ನಾವು ಕರ್ನಾಟಕ ಜನಪರ ವೇದಿಕೆ ಅಂತ ಹೇಳಿ ನಾವು ಕಾರ್ಯರೂಪ ಬರಬೇಕು ಅಂತ ಹೇಳಿ ನಾವು ಶಕ್ತಿ ಪ್ರದರ್ಶನ ಮಾಡಬೇಕು. ಶಕ್ತಿ ಪ್ರದರ್ಶನ ಅಂದ್ರೆ ಗುಡ್ಡಾಡೋದಲ್ಲ, ಚೆಲ್ಲಾಡೋದಲ್ಲ, ಸಂಖ್ಯೆ ಬಗ್ಗೆ ಪ್ರದರ್ಶನ ಮಾಡಬೇಕು. ಕಾನೂನು ಚೌಕಟ್ಟಲ್ಲಿ ಮಾಡಬೇಕು. ಯಾವ ಜಿಲ್ಲಾಧಿಕಾರಿ ಇರ್ಬೋದು, ಯಾವ ಸಬ್ ಜಿಲ್ಲಾ KC ಇರ್ಬೋದು, ಬೇರೆ ಯಾವುದೇ ಆಯುಕ್ತರು ಇರ್ಬೋದು, ಕಾನೂನುಬದ್ಧವಾಗಿ ನಾವು ಡೆಡ್ಲೈನ್ ಪೂರ್ವಕವಾಗಿ ಅವರಿಗೆ ಒಂದು ರೆಗ್ಯುಲೇಷನ್ ಕೊಟ್ಟವರಿಗೆ ನಮ್ಮಲ್ಲಿ ಇಂಥದ್ದು ಕೆಲಸ ಆಗಬೇಕು, ಈ ಥರ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಭಾಳ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ, ದಯಮಾಡಿ ನಮ್ಮ ವೇದಿಕೆ ಮೂಲಕ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿ ಏನಾದರೂ ನಮ್ಮ ವೇದಿಕೆ ನಮ್ಮ ಗಣನೆಗೆ ತಗೊಳ್ಳಿಲ್ಲ ಅಂತಂದ್ರೆ ನಾವು ಕಾನೂನು ಕೊಟ್ಟು ಹೋರಾಟ ಮಾಡ್ತಾ ವಿಚಾರಗಳಿಲ್ಲ. ನಾವು ವೇದಿಕೆ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಬಂದು ಮೀಟಿಂಗ್ ಮಾಡಿ ಇಲ್ಲಿ ಸೈನ್ ಮಾಡಿ ಅಥವಾ ಟ್ರಾಫಿಕ್ ಕೊಡೋದು ಅಥವಾ ಬೇರೆ ವಿಚಾರ ಮಾಡಿ ನಾವು ಹೊರಟೋಗ್ರೆ ಇದು ಸರ್ಕಾರ ಬರೋದಿಲ್ಲ, ಸಾರ್ವಜನಿಕರಿಗೆ ಗೊತ್ತಾಗಲ್ಲ, ಇದು ಯಾವುದೇ ಸಂದೇಶಕ್ಕೂ ಬರಲ್ಲ. ಇದು ಸಂದೇಶ ಹೊರಡ್ಬೇಕಂದ್ರೆ ಒಂದು, ಜೊತೆಗೆ ನಮ್ಮಲ್ಲಿ ಸಂಪನ್ಮೂಲ ಕುರಿಕರಣ ತುಂಬಾ ಕಡಿಮೆ ಇದೆ. ಇನ್ನೂ ಇಂಪ್ಲಿಮೆಂಟ್ ಮಾಡೋಕ್ಕೆ 40% ಬೇಕಾಗಿದೆ. ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರ ಜೊತೆ. ಅಂದ್ರೆ ಅಧ್ಯಕ್ಷರ ಮೇಲೆ ಒಬ್ಬರ ಮೇಲೆ ಹೊಣೆ ಹಾಕಿದ್ರೆ ಒಂದು ಮನೆಯಲ್ಲಿ ಒಂದೇ ಒಂದು ಫಿಲ್ಲರ್ ಹಾಕಿದ್ರೆ ಆ ಫಿಲ್ಲರು ಬೇರೆ ಭೇಟಿನ ತಡೆಯಕ್ಕಾಗಲ್ಲ. ಅದಕ್ಕೆ ಸುತ್ತ ಫಿಲ್ಲರ್ಗಳಿರ್ಬೇಕು. ಅದು ಫಿಲ್ಲರ್ಗಳಿದ್ರೆ ಮೇಲ್ಚೌಡಿನ ಮೇಲೆ ಏನು ತೂಕ ಇರುತ್ತೆ ಅದನ್ನೆಲ್ಲ ತರ್ಕೊಂಡು ನೆರಳು ಕೊಡ್ತದೆ. ಆ ಮನೆಯಲ್ಲಿ ವಾಸ ಮಾಡ್ಬೋದು. ಅಲ್ಲಿ ನಾವು ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಮತ್ತೆ ನಾವು ಅಲ್ಲಿ ಜೀವನ ಪೂರ್ತಿ ನಾವು ಲೈಫ್ ಆಗಿರ್ಬೋದು. ನಮ್ಮಿಂದ ಇನ್ನೊಬ್ಬರಿಗೆ ಕೆಲವು ಗೊತ್ತಿರ್ತಕ್ಕಂಥ ವಿಚಾರಗಳನ್ನ ನಾವು ತಿಳಿಸ್ಬೋದು. ಅಂದ್ರೆ ನಮ್ಮಲ್ಲಿ ಹಾಗೆ ಹೇಳೋದು ಕೆಲವೀಗ ಗ್ರೂಪ್ ಮಾಡಿದ್ದಾರೆ ಅಂತ ಹೇಳಿ ಆ ಗ್ರೂಪ್ ಅಲ್ಲಿ ನನ್ನ ವೈಯಕ್ತಿಕವಾದಂಥ ವಿಚಾರಗಳು ಗ್ರೂಪ್ಗೆ ಹಾಕುವಂಥದ್ದು ನೆಸೆಸಿಟಿ ಇಲ್ಲ. ಮುಂದಿನ ಚಟುವಟಿಕೆಗಳಲ್ಲಿ ಏನಾಗ್ತದೆ, ನಾವು ಸ್ಥಳೀಯವಾಗಿ ಅಲ್ಲಿ ಏನು ತೊಂದರೆ ಆಗಿದೆ, ಏನಾದ್ರು ಅಪಘಾತದಲ್ಲಿ ಏನಾಗಿದಾರ, ಸರ್ಕಾರ ಅವರು ನಿರ್ಲಕ್ಷ್ಯ ಮಾಡಿದ್ಯಾ, ಅಥವಾ ಯಾರು ಅನಾಹುತದಲ್ಲಿ ಅವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ ಅಂತ ವಿಚಾರಗಳನ್ನು ಏನಾದ್ರು ನಮ್ಮ ಗ್ರೂಪಲ್ಲಿ ಆಗ್ತದೆ. ಆ ಸಂದೇಶ ಎಲ್ಲ ಪದಾಧಿಕಾರಿಗಳು ತಲುಪುತ್ತದೆ. ಕೆಲವು ವಿಚಾರಗಳನ್ನು ಅದನ್ನ ವಿಮರ್ಶೆ ಮಾಡ್ತಾರೆ. ನೋಡಿ ಈ ತರ ಆಗಿದೆ, ಇಂಥ ಕಡೆ ಈ ತರ ಆಗಿದೆ, ಇದ್ರ ಬಗ್ಗೆ ನಾವು ಏನ್ ಮಾಡೋಣ, ಏನ್ ಮಾಡೋದು ಅಂದ್ರೆ ಮೀಟಿಂಗ್ ಅಥವಾ ಏನಾದ್ರು ನಮಗೆ ನೆಸೆಸಿಟಿ ಇದ್ರೆ ಮೀಟಿಂಗ್ ಕರೀತಾರೆ. ಅದ್ರ ಬಗ್ಗೆ ನಾವು ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಒಂದು ನಿರ್ಣಯ ತಗೊಳ್ಬೋದು. ಈಗ ನಮ್ದ ವೈಯಕ್ತಿಕವಾಗಿ ಕೆಲವು ಬೆಳಗ್ಗೆ ಶುಭೋದಯ, ಶುಭರಾತ್ರಿ ಇವುಗಳು ಯಾವ ಅನ್ವಯಿಸೋದಿಲ್ಲ. ಇವು ಏನ್ ಮಾಡಬೇಕು ಅಂದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ ನಮಗೋಸ್ಕರ ಮಾಡ್ಬೋದು. ಇಲ್ಲಿ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ತಾಯಿ ತಂದಿರು ಎಲ್ಲ ನಾವೆಲ್ಲ ನಾನು ಹಾಗೆ ಜಾತಿ ಆರ್ಥಿಕವಾಗಿದ್ದರೆ ಎಲ್ಲ ಜಾತಿನೇ ಇಲ್ಲ, ಎಲ್ಲರೂ ಸೇರಿ ನಾವು ಒಂದು ವೇದಿಕೆ ಮಾಡ್ತೀವಿ. ಆ ವೇದಿಕೆಯಲ್ಲಿ ಒಂದು ಮನೆ ಇದೆ. ಆ ಮನೆಯಲ್ಲಿ ಏನು ನಾವು ಮನೆನ ಗಟ್ಟಿಪಡಿಸಿ ಆ ಮನೆಗೆ ಬರ್ತಕ್ಕಂಥ ಏನು ಇದನ್ನ ಮಾಡಿ ಅನೇಕ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ಮಾಡಬೇಕಾಗ್ತದೆ. ಸರ್ ಇನ್ನೊಂದು ಈಗ ಅಂಗವಿಕಲರಿಗೆ ಒಬ್ಬರಿಗೆ ಅಂತದೈದು ಕಾರ್ಡ್ ಯಾರಿಗೂ ಯೂಸ್ ಮಾಡಿಲ್ಲ, ಚೆನ್ನಾಗಿರೋರಿಗೆ ಅಂತ ಈಗ ಸರ್ಕಾರ ಕಳಿಸಿ ನ್ಯಾಯಬೆಲೆಯವರು ಒಂದು ಪಟ್ಟಿ ಮಾಡಿ ಎಲ್ಲ ಸರ್ವೆ ಮಾಡ್ತಾರೆ.
ಆ ಸರ್ವೆ ಪಟ್ಟಿಯನ್ನ ನೀವು ಎತ್ತಿ ಹಿಡಿದು ಅಂಗವಿಕಲ ಮಕ್ಕಳಿಗೆ ಒಂದು ಅಂತ್ಯೋದಯ ಕಾರ್ಡ್ ನಮ್ಮ ಹೆಸರು ಗೊತ್ತಾಗಲಿಲ್ಲ ಎಲ್ಲಿಯವರು ನಾವು ಇಲ್ಲಿ ಮರೆಯುವುದು ಬಸವರಾಜ್ ಸರ್ ಅವರೇ, ಅಂಗವಿಕಲರು ಯಾರಿದ್ದಾರೆ? ಅಂಗವಿಕಲತೆ 75% ಯಾರಿಗೆ ವಿಂಗಡಣೆ ಕೊಟ್ಟಿದೆ, ಸರ್ಟಿಫಿಕೇಟ್ ಇಶ್ಯೂ ಮಾಡಿದೆ ಸರ್ಕಾರ. ಅವರಿಗೆ ಎಲ್ಲರಿಗೂ ಅಂತ್ಯೋದಯ ಕಾರ್ಡ್ ಕೊಡಿಸೋ ವ್ಯವಸ್ಥೆನ ನಮ್ಮ ರಾಜ್ಯಾಧ್ಯಕ್ಷರು ಮಾಡ್ತಿದ್ದಾರೆ. ಆ ಉದ್ದೇಶಕ್ಕೆ ನಿಮಗೆ ಕಳಿಸಿರೋದು. ಆ ಕೆಲಸನ ನಾನೇ ಮಾಡಿ ತೋರಿಸ್ತೀನಿ. ಯಾವ ಅಧಿಕಾರಿ ಮಾಡೋದಿಲ್ಲ. ಅವ್ರ ಬಗ್ಗೆ ಏನ್ ಕ್ರಮ ತಗೋಬೇಕು ಅದು ವೇದಿಕೆ ತಗೊಳಕ್ಕೆ ನಾವು ವೇದಿಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅಂಗವಿಕಲರಿಗೆ ದುಡಿಯಕ್ಕಾಗಲ್ಲ, ಅವನಿಗೆ ಕೈ ಕಾಲಿಲ್ಲ, ಕೈಗಳಿಲ್ಲ, ಕಾಲಿಲ್ಲ, ಏನು ಕಾಣಲ್ಲ, ಅವನಿಗೆ ಕೂತು ಜೀವನ ಮಾಡಬೇಕು. ಯಾರು ಕೊಡಲ್ಲ. ಸರ್ಕಾರದಲ್ಲಿ ಅದಕ್ಕೆ ಒಂದು ಸವಲತ್ತನ್ನ ಅದಕ್ಕೆ ಆದಂತ ಒಂದು ಬಜೆಟ್ ಅಂತ ಇಟ್ಟಿದೆ. ಸಾವಿರಾರು ಕೋಟಿ ಪಡಿತಾ ಇದೆ ದುಡ್ಡು. ಅದನ್ನ ಅವರಿಗೆ ಅವರಿಗೆ ಬರ್ತಕ್ಕಂಥ ಏನ್ ಪೆನ್ಷನ್ ರೂಪದಲ್ಲಿ ಕೊಡಬೇಕು. ಯಾರು ನಿರ್ಲಕ್ಷ್ಯ ಮಾಡ್ತಾರೆ, ನಾವು ಅವ್ರನ್ನ ಮುದ್ದೆ ಹಾಕ್ತೀವಿ. ಅವ್ರು ಏನಾದ್ರು ನಿರ್ಲಕ್ಷ್ಯ ಮಾಡುವಂತ ಸಂದರ್ಭದಲ್ಲಿ ಕಚೇರಿಗೆ ಮುದ್ದಿಗೆ ಹಾಕಿ ನಾವೇನ್ ತಡೆ ಮಾಡಬೇಕು ಅವರಿಗೆ ನಾವು ಕೊಡಿಸುವಂತ ವ್ಯವಸ್ಥೆಯ ನಮ್ಮ ಕರ್ನಾಟಕ ಜನಪರ ವೇದಿಕೆಯ ಮಾಡೇ ಮಾಡ್ತೀವಿ. ಅದನ್ನ ನಾನು ಗಂಟಾಪುಷ್ಪವಾಗಿ ಹೇಳ್ತಾ ಇದ್ದೀನಿ. ಆ ಕೆಲಸನ ಯಾವಾಗ ಇದ್ರೆ ನಮ್ಗೆ ಹೇಳಿ, ಯಾವುದೇ ತಾಲೂಕು ಇರ್ಬೋದು, ಯಾವುದೇ ಜಿಲ್ಲೆ ಇರ್ಬೋದು, ಅಧಿಕಾರಿಗಳನ್ನ ಭೇಟಿ ಮಾಡಿ, ಸೌಹಾರ್ದತೆಯಿಂದ ಅವ್ರನ್ನ ಭೇಟಿ ಮಾಡಿ, ವಿಶ್ವಾಸದಿಂದ ಅವ್ರನ್ನ ನಮ್ಮ ಅಹವಾಲುಗಳನ್ನ ನಾವು ತರಿಸಿ, ಸರ್ ಹಿಂಗಾಗಿದೆ, ಈ ತರ ಮಾಡ್ತಾ ಇರ್ತೀವಿ, ಹಿಂಗಾಗಿದೆ ಸರ್, ನಮ್ಮ ಜೀವನ ಮಾಡೋಕ್ಕಾಗಲ್ಲ, ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿ ಈ ವೇದಿಕೆ ಅದನ್ನು ಮಾಡ್ಕೊಡ್ತೇವೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಜೊತೆಗೆ ನಮ್ಮ ಇದೆಲ್ಲ ನಮ್ಮ ಮೈಸೂರು ಜಿಲ್ಲೆ ಭಾಗವೇ ಇರುವಂತ ಎಲ್ಲರಿಗೂ ನನ್ನ ಕಾಣ್ತದೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರು ಬಂದಿಲ್ಲ ಅಂತ ಅನಿಸುತ್ತೆ. ಇಲ್ಲ, ಅವರು ಸ್ವಲ್ಪ ಇದ್ದಾರೆ. ಮೈಸೂರು ಜಿಲ್ಲೆಯವರು ನಾವು ಎಚ್ಚರ ಆಗ್ಬೇಕು. ನಾವು ಎಚ್ಚರಾಗಿ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪಡ್ಕೊಂಡು ನಮ್ಮ ಜಿಲ್ಲೆಯಿಂದ ಬರ್ತಕ್ಕಂಥ ಸೋರ್ಸ್, ರೈತರಿಗೆ ಬೆಳೆದಂತ ಬೆಳೆಗೆ ಸೂಕ್ತವಾದ ಬೆಲೆ ಕೊಡ್ತಾ ಇಲ್ಲ, ಅದು ಬೆಲೆ ಕೊಡ್ತಾ ಇಲ್ಲ ಸರ್ಕಾರ. ನಿನ್ನೆ RMC ಅಂತ ಒಂದು ಮಾರುಕಟ್ಟೆ ಇದೆ, ಕೃಷಿ ಉನ್ನತ ಮಾರುಕಟ್ಟೆ. ಅಲ್ಲಿ ಕೃಷಿ ಬೆಳೆದಂತ ಬೆಳೆನ ಅಲ್ಲೇ ಖರೀದಿ ಮಾಡಬೇಕಾಗಿತ್ತು. ಅದಕ್ಕೆ ಸಾವಿರಾರು ಕೋಟಿ ಫಂಡ್ ಬರ್ತಾ ಇದೆ. ಅದಕ್ಕೂ ಒಂದು 5 ವರ್ಷದ ಚುನಾಯಿತ ಪ್ರತಿನಿಧಿಗಳಾಗಿ ಒಂದು ಆಯ್ಕೆ ಮಾಡ್ತಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ, ರೈತರಿಗೆ ಯಾರತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ, ಯಾರತ್ರ ಮಾಡ್ತಾ ಇಲ್ಲ. ಮಧ್ಯವರ್ತಿಗಳಿರ್ತಾರೆ ಗೊತ್ತಾ ನಿಮಗೆ, ಅಂಗಡಿ ಇಟ್ಕೊಂಡಿರ್ತಾರೆ, ಅಂಗಡಿ TDS ಅವರ ಮೂಲಕವಾಗಿ ಪೋಲ್ಟ್ರಿ ಫಾರ್ಮ್ಗಳು ಅಥವಾ ಇನ್ನೊಂದು ಫಾರ್ಮ್ಗಳು ಜೋಳನೋ ಅಥವಾ ಬೇರೆ ಯಾವುದೋ ಮೇಜು ಅದು ಹೋಗ್ತಾ ಇರ್ತದೆ. ನೀವು ಅಲ್ಲಿ ಏನಾದರೂ ಒಂದು ವೇಳೆ ಏನಾದರೂ ಮನಸ್ಸಲ್ಲಿ ಏನಾದರೂ ನೀವು ಅದನ್ನ ಕ್ಲಾರಿಫಿಕೇಶನ್ ಏನಾದರೂ ಕ್ಲಿಯರ್ ಮಾಡ್ಕೋಬೇಕು, ನಿಮ್ಮ ಮನಸ್ಸಲ್ಲಿ ಇರೋದನ್ನ RMC ಗೇಟ್ಗಳನ್ನ ನೋಡಿ ಅವ್ರು ಬಿಲ್ಗಳನ್ನು ಕೊಡ್ತಾರೆ. ರಾಮಣ್ಣವರು ಒಂದು ನೋಡು ಜೋಳ ಬೆಳೆದಿದ್ದಾರೆ, ರಾಮಣ್ಣವರು RMC ಕೊಟ್ಟಿದ್ದಾರೆ, ಅವ್ರ ಜೋಳ ಹೋಗ್ತಾ ಇದೆ. ಆ ರಾಮಣ್ಣವರ ಹೆಸರಿನಲ್ಲಿ ಬಿಲ್ ಹಾಕಿರ್ತಾರೆ ಅವರು. ಅದೆಲ್ಲ ಮೋಸ ಅಲ್ಲ, ಅದು ಕಳಿಸ್ಬೇಕು ಬೇಡ. ಯಾಕೆ ಕೊಡ್ಬೇಕು ಅವ್ರ ಬಿಲ್ಲು? ಸರ್ಕಾರಕ್ಕೆ ಕೂಡ ಪ್ರಯೋಜನ ಇದೆಯೋ? ಸರ್ಕಾರದಿಂದ ಪರ್ಚೇಸ್ ಮಾಡಿದಾರ, ಸರ್ಕಾರಕ್ಕೆ RMC ತಗೊಂಡಿದ್ದಾರೆ, ಅವರು ರಾಗಿ ತಗೊಂಡಿದಾರ, ಯಾವುದು ತಗೊಂಡಿಲ್ಲ. ಬಿಲ್ ಯಾಕೆ ಕೊಡ್ಬೇಕು? ಅವ್ರು ದುಡ್ಡು ಇಸ್ಕೊಂಡು ಅವ್ರನ್ನ ಕಳಿಸ್ಬೇಕು ಬೇಡ? ಇಲ್ಲ, ಅವ್ರನ್ನ ಹಂಗೆ ಬಿಡೋದ ಅಧ್ಯಕ್ಷರೇ ಅಂತವನ್ನ ನಾವು ಕಟ್ಟುನಿಟ್ಟಾಗಿ ಕ್ರಮ ತಗೊಳ್ಬೇಕಾಗ್ತದೆ. ಮೇಲೆ ಕೃಷಿಯಲ್ಲಿ ತೊಡಗಿ ಏನಾದರೂ ಅವರಿಗೆ ಅನಿರೀಕ್ಷಿತವಾಗಿ ಏನಾದರೂ ಅವರಿಗೆ ಏನೋ ನಮ್ಮಲ್ಲಿ ಸತ್ಯ ಅಂತ ಹೇಳಿದ್ರೆ ಯಾವುದು ಹಾವು ಅದೇನಾದ್ರು ಹುಟ್ಟಿ ಏನಾದ್ರು ಅವರಿಗೆ ಪ್ರಾಣ ತಗೊಂಡ್ರೆ ಅವರಿಗೆ ಇದರಿಂದ ಏನು ತರಿಸಿದ್ರೆ ಅವರಿಗೆ ಸರ್ಕಾರದಿಂದ ಒಂದು ಸಹಾಯ ಕೊಡ್ತಾರೆ. APMC ಇಲ್ಲ, RMC ಮಾರುಕಟ್ಟೆ ಮುಖ್ಯವಾಗಿ ಕೃಷಿ ಸಂಬಂಧಪಟ್ಟಂತ ಮನೆಯಲ್ಲಿ ಆ ಬರ್ಸಂತ ಸಂಬಂಧಪಟ್ಟ ಅವರು ಹೋಗಿದ್ದಾರೆ, ಅವ್ರು ಕಾಯ್ದೆ ಕೊಡುತ್ತಿದ್ದಾರೋ ಬೇರೆ ಏನೋ ಮೊಬೈಲ್ ನಾವು ಬರ್ತಕ್ಕಂಥ ಸರ್ಕಾರದ ಕೃಷಿ ಆಗಿದೆ, ಅದನ್ನು ಬಳಸಿ ಅವರಿಗೆ ತಿಳ್ಕೊಂಡ್ರೆ ಅವ್ರ ಕುಟುಂಬದಲ್ಲಿ
ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದಾಗಿ ಸ್ಟೆಪ್ ಮಾಡುವಂಥ ಕೆಲಸಗಳು ಭಾಳ ರಾಜ್ಯಾಧ್ಯಕ್ಷರ ಬಗ್ಗೆ ಎಲ್ಲ ನಮ್ಮ ಉಪಾಧ್ಯಕ್ಷರು ಆಗಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ತುಂಬ ಆಕ್ಟಿವ್ ಆಗಿದ್ದಾರೆ. ಅವರಿಗೆ ಈಗಲೂ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನಪರ ವ್ಯಕ್ತಿ ಎತ್ಕಾಡಬೇಕು ಅಂತೇಳಿ ಅವರು ಮನಸ್ಸಲ್ಲಿ ಹೃದಯದಲ್ಲಿ ತುಂಬಿಬಿಟ್ಟದೆ. ನಾನು ಕೆಲವು ಮೆಸೇಜ್ಗಳನ್ನ ನೋಡ್ತೀನಿ ಅವರಿಗೆ, ನಾನು ಅವರಿಗೆ ಅಭಾರಿಯಾಗಿರ್ತೀನಿ. ಯಾಕೆಂದರೆ ಸರ್ ಇದೆಲ್ಲ ಸರ್ ಈ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ, ಇದು ಅಧ್ಯಕ್ಷರ ಜವಾಬ್ದಾರಿ ಆಗಕ್ಕಾಗಲ್ಲ, ಅಧ್ಯಕ್ಷರು ಎಲ್ಲ ಕೆಲಸ ಅಧ್ಯಕ್ಷರು ಮಾಡೋಕ್ಕಾಗಲ್ಲ, ಅಧ್ಯಕ್ಷರು ಹೋಗಿ ಜವಾಬ್ದಾರಿ ತಗೊಂಡಿರ್ತಾರೆ. ಮನೆಯಲ್ಲಿ ಯಜಮಾನ ವ್ಯಾಪಾರ ಇರ್ತಾರೆ, ಅದರ ಅಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರೇ ಕೆಲಸ ಮಾಡಕ್ಕೆ ಹೋದಾಗ, ಎಲ್ಲ ಕೆಲಸ ಅಧ್ಯಕ್ಷರು ಮಾಡಕ್ಕೆ ಹೋದಾಗ, ಮನೆ ಯಜಮಾನಿ ಮಾಡಕ್ಕೆ ಹೋದಾಗ ಅವ್ನಿಗೆ ಏನು ತರುವಂಥ ವ್ಯವಸ್ಥೆ ಇರ್ತದೆ, ಏನೋ ನಾವು ನೋಡ್ಕೊಂಡು ಜವಾಬ್ದಾರಿ ನೋಡ್ಕೊಳ್ಳೋ ವ್ಯವಸ್ಥೆ ಇರ್ತದೆ. ಆದ್ದರಿಂದ ಅಧ್ಯಕ್ಷರ ಮೇಲೆ ಒಬ್ಬರ ಮೇಲೆ ಹಾಕೋದು ಬೇಡ. ಅಧ್ಯಕ್ಷರ ಗಮನ ತಗೊಂಡು ಅಧ್ಯಕ್ಷರ ಮೂಲಕ ಏನು ಆಗಬೇಕು ಆಗುವಂಥ ವಿಚಾರಗಳನ್ನು ಕೆಲಸಗಳನ್ನು ನಾವು ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಜೊತೆಗೆ ಇನ್ನೂ ಸಾಕಷ್ಟು ಜನ ಮಾತಾಡ್ತಿದ್ವಿ. ಈಗ ನಾನೊಂದು ಸುಮಾರು ಲೇಟ್ ಮಾಡಿಬಿಟ್ಟೆ, ನನಗೆ ಎಲ್ಲರೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳಿಂದ ತಮ್ಮೆಲ್ಲರಿಗೂ ನಮಸ್ಕಾರ. ಮಾತಾಡಿ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಹೊಸದಾಗಿ ಸೇರ್ಪಡ್ತಕ್ಕಂಥ ಸದಸ್ಯರು ಮತ್ತು ಹಳೆಯ ಸದಸ್ಯರುಗಳು ಹಾಗೂ ನಮ್ಮ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು, ನಮ್ದೇನಪ್ಪ ಮನವಿ ಅಂತಂದರೆ, ಈ ದಸರಾ ಬಂದು ಈಗ ಏನು ದಸರಾ ಸರಳ ದಸರಾ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಸರ್ಕಾರದಿಂದಲೇ ಆದೇಶ ಬಂದಿದೆ. ಇದಕ್ಕೆ ನಾವೆಲ್ಲರೂ ನಮ್ಮ ಸಂಘಟನೆಯಿಂದ ಸರಳವಾಗಿ ಮಾಡ್ತಕ್ಕಂಥ ದಸರೆಗೆ ನಾವು ಒಂದು ಭಾಗವಾಗಿ ಗೌರವಿಸೋಣ. ಮತ್ತು ಎರಡನೇ ದಿನಂತೆ ಈ ನಮ್ಮ ತಾಲೂಕಿನಲ್ಲಿ ಕೆಲವು ಕಾರ್ಯಕ್ರಮಗಳು ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ ಕೊರೋನಾ ಒಂದು ಅವಸ್ಥೆಗಳಿಂದ ಅಲ್ಲಿ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಮಗೆ ಅವಕಾಶ ಆಗಿದೆ. ಮತ್ತು ಇನ್ನೊಂದೇನೆಂದರೆ, ನಾನು ಅಧ್ಯಕ್ಷರಿಗೆ ಒಂದು ಮನವಿ, ನಮಗೆ ಒಂದು ಸ್ವಲ್ಪ ಲೆಟ್ರ್ ಹಿಡಿದು ಒಂದು ಅವಶ್ಯಕತೆ ನಮಗೆ ತುಂಬ ಇದೆ. ಯಾಕಂದರೆ ಈಗ ಮೊನ್ನೆ ಮಾಧ್ಯಮ ವರ್ಗದವರಿಗೆ ಏನು ಅವಮಾನ ಮಾಡೋದು ಅಂತೇಳಿ ಉದಾಹರಣೆಗೆ ಅದಿತ್ತು. ಬಟ್ ನಾವು ಕಾನೂನಾತ್ಮಕವಾಗಿ ಹೋಗಬೇಕು ಅಂತ ಅಂದಾಗ ಅವರು ನಮ್ಮ ಲೆಟರ್ ಮೂಲಕವಾಗಿ ನಮ್ಮೊಂದು ಅರ್ಜಿ ಕೊಡಿ ಅಂತ ಕೇಳ್ತಾರೆ. ಅದೇನಾಗಿದೆ ಅಂತ ನಮ್ಮ ಕೈಯಲ್ಲಿ ಕೊಡುವಂಥ ಅವಕಾಶ ಇತ್ತು ನನಗೆ. ಬಟ್ ಅದು ಹೆಂಗಾಯ್ತು ಅಂತಂದರೆ, ಇವತ್ತು 10 ಗಂಟೆಗೆ ಧರಣಿ ಮಾಡ್ತಿದ್ದಾರೆ, ನಮಗೆ ಬೆಳಗ್ಗೆ 8 ಗಂಟೆಯಲ್ಲಿ ವಿಷಯ ತಿಳಿಸೋದು ಇಲ್ಲ. ಲೆಟರ್ ಕೊಟ್ಟಿಲ್ಲ. ಇಲ್ಲ